ಹಲೋ, ಏನು ಗೊತ್ತಾ, ಇವಾಗಷ್ಟೇ ಒಂದು ಕಸ್ಟಮರ್ ಕಾಲ್ ಮಾಡಿದ್ರು ಆ್ಯಂಡ್ ಇವರು ದೇವನಹಳ್ಳಿಯಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಬುಕ್ ಮಾಡಿದ್ದಾರೆ. ಸೊ ನಾನು ಆರ್ಡರ್ ಕನ್ಫರ್ಮ್ ಮಾಡೋಕ್ಕೆ ಮುಂಚೆ ಡೆಲಿವ್ರಿ ಚಾರ್ಜಸ್ ಬಗ್ಗೆ ಕನ್ಫರ್ಮ್ ಮಾಡಿದೆ. ಡೆಲಿವ್ರಿ ಚಾರ್ಜಸ್ ಇಷ್ಟಾಗುತ್ತೆ ನಿಮ್ಗೆ ಓಕೆನಾ ಅಂತ. ಆ್ಯಂಡ್ ದೇ ವೇರ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಸೇರಿಕೊಂಡು ಓಕೆ ಡೆಲಿವರಿ ಚಾರ್ಜಸ್ ಓಕೆ ಮಾಡಿ ಅಂದರು. ಆ್ಯಕ್ಚುಲಿ ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ, ಬಟ್ ಐ ವಾಂಟ್ ಟು ಗಿವ್ ದಮ್ ದ ಬೆಸ್ಟ್. ಸೊ ಕಸ್ಟಮರ್ ಏನು ಕೇಳಿದ್ದಾರೆ ಅಂದರೆ ಮ್ಯಾರಿನೇಟೆಡ್ ಚಿಕನ್ ಫಾರ್ ಕಬಾಬ್, ಚಿಕನ್ ಗ್ರೇವಿ ಆ್ಯಂಡ್ ಆಲ್ಸೋ ಚಪಾತೀಸ್ ಹೇಳಿದ್ದಾರೆ. ಆ್ಯಕ್ಚುಲಿ ಫುಡ್ ಮೇಕಿಂಗ್ ವಿಡಿಯೋ ಮಾಡೋಕ್ಕೆ ಆಗ್ತಿಲ್ಲ, ನಂಗೆ ಟೈಮೇ ಸಿಗ್ತಿಲ್ಲ. ಇನ್ ಕೇಸ್ ಗ್ಯಾಪಲ್ಲಿ ಒಂದೊಂದು ಸ್ವಲ್ಪ ವಿಡಿಯೋ ಮಾಡ್ತಿದ್ದೀನಿ, ಅದನ್ನು ಎಡಿಟ್ ಮಾಡೋಕ್ಕೆ ಆಗ್ತಿಲ್ಲ. ಓಕೆ, ಅಟ್ಲೀಸ್ಟ್ ನೈಟ್ ಆದರೂ ಎಡಿಟ್ ಮಾಡಿಬಿಟ್ಟು ಪೋಸ್ಟ್ ಮಾಡೋಣ ಅಂದ್ಕೊಂಡ್ರೆ ಅದು ಆಗ್ತಿಲ್ಲ. ರೀಸನ್ ಫಾರ್ ನಾಟ್ ಮೇಕಿಂಗ್ ವೀಡಿಯೋಸ್. ಇದು ಕಳಿಸ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಹಂಗೆ ಆನ್ ಮಾಡಿಬಿಟ್ಟು ಮಾತಾಡ್ತಿದ್ದೀನಿ. ಮೇ ಬಿ ಇದಾದಮೇಲೆ ನನಗೆ ವೀಡಿಯೋ ಆಗಲ್ವಾ ಗೊತ್ತಿಲ್ಲ. ಪ್ಯಾಕಿಂಗ್ ವೀಡಿಯೋ, ಡೆಲಿವ್ರಿ ವೀಡಿಯೋ ಯಾವುದು ನನ್ನಿಂದ ಮಾಡೋಕ್ಕಾಗ್ತಿಲ್ಲ. ಮ್ಯಾರಿನೇಟೆಡ್ ಚಿಕನ್ ರೆಡಿಯಾಗಿದೆ. ಸ್ಪೈಸಸ್ ಬಗ್ಗೆ ಕೇಳಿದೆ, ಸ್ಪೈಸಿ ಇರಲ್ಲ ಬೇಡವಾ ಅಂತ. ಸೊ ಅವ್ರೇನು ಹೇಳಿದ್ರು ಅಂದರೆ ಮಕ್ಕಳಿರೋದ್ರಿಂದ ಸ್ಪೈಸಸ್ ಕಮ್ಮಿ ಇರಲಿ, ಬಟ್ ನಾವು ಚೆನ್ನಾಗಿ ತಿಂತೀವಿ, ನಮಗೆ ಬೇಕು, ನೀವು ನೋಡ್ಕೊಂಡು ಹಾಕಿ ಅಂದರು. ಸೊ ನಾನೇನು ಮಾಡ್ತಿದ್ದೀನಿ ಅಂದರೆ ಇವಾಗ ಮಕ್ಕಳಿಗೆ ಸಪ್ರೇಟಾಗಿ ಆ್ಯಂಡ್ ದೊಡ್ಡವ್ರಿಗೆ ಸಪ್ರೇಟಾಗಿ 2 ಬಾಕ್ಸ್ ಕಳ್ಸೋಣ ಅಂತಿದ್ದೀನಿ. ಇದು ಗುಡ್ ಐಡಿಯಾ ಅಲ್ವಾ? ಹೌದು ಅಂದರೆ ಒಂದು ಕಮೆಂಟ್ ಮಾಡಿಬಿಡಿ. ಓಕೆ, ಇದು ನಿಮಗೆ ಸ್ಪೈಸಸ್ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಡೋಂಟ್ ವರಿ, ಕಲರ್ ಏನೂ ಮಿಕ್ಸ್ ಮಾಡಿಲ್ಲ, ಪಕ್ಕಾ ಹೋಮ್ಮೇಡ್ ಫುಡ್ಡು. ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ತತ್ಸಕ್. ಸೊ ನೆಕ್ಸ್ಟ್ ಕಮ್ಸ್ ಚಪಾತಿಗೆ ಹಿಟ್ಟು ಕಳಿಸ್ಕೊಳ್ಳೋಣ. ಬಟ್ ಬಿಫೋರ್ ದ್ಯಾಟ್ ಒಂದು ನಿಮಿಷ ಊಟದಲ್ಲಿ ಅಡುಗೆ ಮಾಡುವಾಗ ನಮ್ಮ ಕೂದಲು ಅಡುಗೆಯಲ್ಲಿ ಬೀಳಬಾರ್ದಲ್ವಾ? ಸೊ ಫಸ್ಟ್ ಸ್ಟೆಪ್ ತಲೆ ಕಟ್ಕೋಬೇಕು. ಮತ್ತಿಷ್ಟೊತ್ತು ಏನಕ್ಕೆ ತಲೆ ಬಿಟ್ಕೊಂಡಿದ್ರಿ ಅಂದರೆ ಕೂದಲು ಬಿಟ್ಕೊಂಡಿದ್ರಿ ಅಂದರೆ ಇವಾಗಷ್ಟೇ ಸ್ನಾನ ಮಾಡಿ ಬಂದಿದ್ದು, ತಲೆ ಒಣಗಿರಲಿಲ್ಲ. ಸೊ ಒಣಗಲಿ ಸ್ವಲ್ಪ ಅಂತ ಬಿಟ್ಟಿದ್ದೆ. ಬಟ್ ಆಮೇಲೆ ಅನಿಸ್ತು ಅಡುಗೆ ಮಾಡ್ತಿದ್ವಿ ಆ್ಯಂಡ್ ತಪ್ಪು ಆ ಥರ ಮಾಡಬಾರ್ದು ಅಂತ. ಸೊ ಕಟ್ಕೊಬಿಟ್ಟೆ. ಓಕೆ, ಅಲ್ಲದೆ ಡ್ರೆಸ್ ಮೇಲೆಲ್ಲ ಇಟ್ಟಾಗ್ತಿತ್ತು, ಅನದರ್ ರೀಸನ್. ಆ್ಯಂಡ್ ಇದೇನಕ್ಕಂತ ಕೇಳಿದ್ರೆ ಮೈ ಮೇಲೆಲ್ಲ ಇಟ್ಟು ಬೀಳ್ತಿದ್ದು. ಸೊ ಏನು ಬಿದ್ದರೂ ಇದ್ರ ಮೇಲೆ ಬೀಳಲಿ, ಬಟ್ಟೆ ಮೇಲೆ ಬೇಡ ಅಂತ. ಇದಕ್ಕೋಸ್ಕರನೇ ಅರ್ಧ ನಂಗೆ ಒಳ್ಳೆ ಬಟ್ಟೆ ಹಾಕ್ಕೊಂಡು ಕಿಚನಲ್ಲಿ ಅಡುಗೆ ಮಾಡೋಕ್ಕೆ ಇಷ್ಟ ಆಗಲ್ಲ. ಇದಕ್ಕೆ ಅನಿಸುತ್ತೆ ನಮ್ಮಮ್ಮ ಅವರು ಎಲ್ಲ ಯಾವಾಗಲೂ ನೈಟಿ ಹಾಕ್ಕೊಂಡಿರ್ಬೋದು. ಈ ಫೀಲ್ಡ್ಗೆ ಇಳಿದ್ಮೇಲೆ ಗೊತ್ತಾಯಿತು, ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ರೆಡಿ ಮಾಡಿ ಲಿಪ್ಸ್ಟಿಕ್ ಹಾಕ್ಕೊಂಡು ಮೇಕಪ್ ಮಾಡಿಕೊಂಡು ಅಡುಗೆ ಮಾಡೋಕ್ಕೆ ಚಾನ್ಸ್ ಇಲ್ಲ. ಏನಿದ್ರು ವೀಡಿಯೋಗೆ ಏನಾದರೂ ಮಾಡ್ಬೋದು ಅಷ್ಟೇ. ವೀಡಿಯೋ 1-2 ನಿಮಿಷ ವೀಡಿಯೋ ಮಾಡೋಷ್ಟರಲ್ಲಿ ಬಟ್ಟೆ ಒಂದು ಗತಿಯಾಗಿರುತ್ತೆ. ನಾನು ಮಾಡಿದ್ದೀನಲ್ಲ, ಸೊ ನಂಗೆ ಗೊತ್ತು. ಇದಕ್ಕೋಸ್ಕರ ನಾನು ಪ್ರೀ ಆರ್ಡರ್ಸ್ ತೊಗೊಳ್ಳೋದು. ಒಂದು ಸ್ವಲ್ಪ ಬೇಗ ಹೇಳಿದ್ರೆ ಈ ಥರ ವೀಡಿಯೋ ಮಾಡಿಕೊಂಡು ಆರಾಮಾಗಿ ಅಡುಗೆ ಮಾಡ್ಬೋದಲ್ವಾ? ಆ್ಯಂಡ್ ನಿಧಾನಕ್ಕೆ ಮಾಡಿದಷ್ಟು ರುಚಿ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ನೀವು ಯಾಕೆ ನನ್ನ ಹತ್ರ ಆರ್ಡರ್ ಮಾಡಿದ್ರಿ ಆ್ಯಂಡ್ ದೇವನಹಳ್ಳಿಯಿಂದ ಎಲೆಕ್ಟ್ರಾನಿಕ್ ಸಿಟಿಲಿರೋ ನನ್ನ ಹತ್ರ ಏನಕ್ಕೆ ಆರ್ಡರ್ ಮಾಡಬೇಕು ಅನಿಸ್ತು, ನಂಗೆ ತಿಳ್ಕೊಬೇಕು ಅಂತ ತುಂಬ ಅನಿಸ್ತಿದೆ. ಆ್ಯಂಡ್ ಈ ವಿಡಿಯೋ ನೋಡ್ತಿರೋರು ನಿಮ್ಗೇನಾದರೂ ಅವ್ರು ಯಾಕೆ ಆರ್ಡರ್ ಮಾಡಿರ್ಬೋದು ಅಂತ ಏನಾದರೂ ಒಂದು ಗೆಸ್ ವರ್ಕ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಮ ಗೆಸ್ ವರ್ಕ್ ಏನಾದರೂ ಕರೆಕ್ಟಾಗಿದೆಯಾ ಅಂತ ನಾನು ನಿಮ್ಗೆ ರೆಸ್ಪಾಂಡ್ ಮಾಡ್ತೀನಿ. ಕರೆಕ್ಟಾಗಿರೋರಿಗೆಲ್ಲ, ಕರೆಕ್ಟಾಗಿ ಹೇಳಿರೋರು ನೆಕ್ಸ್ಟ್ ಆರ್ಡರ್ ಏನಾದರೂ ಕೊಟ್ಟರೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಸಿಗುತ್ತೆ. ಓಕೆ, ಸೊ ಚಪಾತಿ ಹಿಟ್ಟು ರೆಡಿ ಇದೆ. ಲೆಟ್ಸ್ ಮೂವ್ ಆನ್ ಟು ಚಿಕನ್ ಗ್ರೇವಿ.
ಗ್ರೇವಿ ರೆಡಿಯಾಗಿದೆ, ಚಪಾತಿಗೆ ರೆಡಿ ಮಾಡ್ಕೊತಿದ್ದೀವಿ. ಆ್ಯಂಡ್ ಚಪಾತಿ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಕಳಿಸೋದು ಅಷ್ಟೇ ನನ್ನ ಕೆಲಸ. ಬಟ್ ಇವತ್ತೇನು ಗೊತ್ತಾ, ಸ್ವಲ್ಪ ಖುಷಿ ಆಗ್ತದೆ. ಬಿಕಾಸ್ ಅಲ್ಲಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಕ್ತು, ಅದಕ್ಕೋಸ್ಕರ. ಇವತ್ತು ನಮ್ಮ ಕಿಚನಲ್ಲಿ ಒಂದು ಸ್ಪೆಷಲ್ ಡಿಶ್ ಇತ್ತು, ಝೊಮ್ಯಾಟೊದಲ್ಲಿ ಚೆನ್ನಾಗಿ ಓಡ್ತು. ಸೊ ಅದನ್ನು ಇವತ್ತು ಇವ್ರಿಗೆ ಕಾಂಪ್ಲಿಮೆಂಟ್ರಿಯಾಗಿ ಕೊಡೋಣ ಅಂದ್ಕೊಂಡಿದ್ದೀವಿ. ಏನಂತ ತಿಳ್ಕೊಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ಹಾಗೇ ನೋಡ್ತಾ ಇರಿ, ನಾ ಹೇಳ್ತೀನಿ. ಸೊ ಕಾಂಪ್ಲಿಮೆಂಟ್ರಿ ಹೇಳಿದ್ನಲ್ಲ, ಕಾಂಪ್ಲಿಮೆಂಟ್ರಿ ಕಟ್ಲೆಟ್ಸ್, ಸ್ವೀಟ್ ಪೊಟ್ಯಾಟೊ ಕಟ್ಲೆಟ್ ಮಾಡಿದ್ದೆ. ಆ್ಯಂಡ್ ದಟ್ ಸ್ವೀಟ್ ಪೊಟ್ಯಾಟೊ ಕಟ್ಲೆಟ್ ಐ ಆಮ್ ಗಿವಿಂಗ್ ದೆಮ್. ಆ್ಯಂಡ್ ಆಲ್ಸೋ ಐ ಆಮ್ ಗಿವಿಂಗ್ ದಮ್ ಅ ಚಾಕ್ಲೇಟ್ ಕೇಕ್, ಹೋಮ್ ಮೇಡ್ ಪ್ರೀಮಿಯಮ್ ಚಾಕ್ಲೇಟ್ ಕೇಕ್. ಸೊ ಪಾರ್ಸೆಲ್ ರೆಡಿ ಆಯಿತು, ನಾನು ಇದು ಕಳಿಸ್ಬಿಟ್ಟು ಬರ್ತೀನಿ. ಸಿ ಯು ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್.